ಬೈನಾಕುಲರ್ ಗೊತ್ತಲ್ಲ, ಟೆಲಿಸ್ಕೋಪ್ ಕಂಡಿಡಿದವ್ರು ನಾವು ಗೆಲಿಲಿಯೋ ಅಂತ ಹೇಳ್ತೀವಿ. 17ನೇ ಶತಮಾನದಲ್ಲಿ ಕಂಡಿಡಿದ್ವಿ. ಆದರೆ ನೋಡಿ 12ನೇ ಶತಮಾನದಲ್ಲಿ ಇದ್ದು ತೋರಿಸಿದನು. ನೋಡಿ ಚಪ್ಪಲಿಗೂ ಕಾಲಿಗೂ ಗ್ಯಾಪ್ ಇದೆ ನೋಡಿ. ಇಲ್ಲಿ ಒಂದಾನೆ ದೇಹ ಇದೆ ನೋಡಿ, 2 ಆನೆ ಕಾಣಿಸುತ್ತೆ. ಕೈ ಹಾಕಿ ಹಿಡ್ಕೊಂಡು ಜೋರಾಗಿ ಎಳೋದು ಕಟ್ಟಾಗ. ಈಗ ಜಸ್ಟ್ ಒಂದು ಗನ್ ನೋಡಿದೀವಿ, ಯಾವ್ದು AKM ಅಂತಾರೆ. ಮುಂದೋಡಿ ಇದು ಈಸಿ ಐತಿ. ಇದು ಹೇಗೆ ದೋಸ್ತೆ ಇವನು ನೋಡಿಲ್ರಿಪ್ಪ, ಕೆಳಗೆ ಹೊಲಸು ರಾಡಿ ಐತಿ. ಹೋಗೋದು ನೀವು ಹುಚ್ಚರಂಗೆ ಆಟ ಆಡೋದು ಹೋಗಿರಪ್ಪ, ಅಲ್ಲಿ ಮಟ್ಟ ಹೋಗೋದತ್ತ, ಅಲ್ಲಿಂದ ಹೊಳೆ ಬರೋದತ್ತ. ಏನು ಮಾಡಿದ್ರಿ? ಸುಮ್ಮನೆ ಹಿಂಗೆ ಹೋಗೋದತ್ತ, ಹಿಂಗೆ ಬರೋದತ್ತ. ನೋಡ್ರಿ ಹಂಗದಲ್ಲ ಇಲ್ಲಿ ಗಿಡಗಳು, ಕಾಡು ಮಧ್ಯಾಹ್ನದಂಗೆ ಅನ್ಸುತ್ತೆ. ಇದ್ರಪ್ಪ ಅಂತಂದ್ರೆ ಇಲ್ಲಿ ನೇಚರ್ ನೋಡಿ ಇದ್ದಂಗೆ ಅನ್ಸುತ್ತೆ. ಚಲೋ ಐತಿ ದೋಸ್ತ. ಮುಂದೆ ನೋಡೋದು ಬಾರೋ, ಬಿದ್ದಿತ್ತೀನಿ. ಹೋಗ್ಲಿಡೋ ದೋಸ್ತೆ. ಏನಿದೆ ಬಿಡು, ಇಂಥ ಭಾಳ ಅಡೇನು. ಆ್ಯಕ್ಚುಲಿ ಇವತ್ತೊಂದು ದಿನ ಸ್ಟೇ ಮಾಡ್ಬೇಕಂತ ಅನ್ಕೊಂಡಿದ್ವಿ, ಬಟ್ ಇಲ್ಲೇನು ನೋಡೋಂಥ ಏನಿಲ್ಲ ರೀ, ಎಲ್ಲ ನೀನು ನೋಡಿ ಬಂದೀವಿ. ಸೊ ಅದಕ್ಕೆ ಹಾಸನ ಹೊಂಟೀವಿ. ಹಾಸನದಾಗ ಏನಪ್ಪ ಅಂದ್ರೆ ಫ್ರೆಂಡ್ ಇರ್ತಾನೆ, ಅಲ್ಲೊಂದು ರೂಮ್ ಅವೈಲೇಬಲ್ ಆಗುತ್ತೆ. ನೆಕ್ಸ್ಟ್ ಬೈಕ್ ಅರೇಂಜ್ ಮಾಡ್ತಾನಂತೆ. ಅಲ್ಲಿಂದ ಸುತ್ತಮುತ್ತ ನೋಡ್ಬೋದು ರೀ, ಅಲ್ಲಿ ಎಲ್ಲ ಏನೋ ಹಳೆ ಬಿಡೋದು ಏನೋ ಅದಾವಂತ. ಸೊ ನೋಡೋಂಗೆ ಪ್ಲೇಸಸ್ ಅದಾವಂತಲ್ಲಿ ಹಾಸನ ಸುತ್ತಮುತ್ತ. ಚಿಕ್ಕಮಂಗ್ಳೂರು ಆಗಿರ್ಬೋದು. ಸೊ ಅಲ್ಲಿ ಹೋಗಿ, ಯಾಕಂದ್ರೆ ನಾವು ನಾಳೆವರೆಗೆ ಹೋದ್ರಿ, ನಾಳೆ ಸಂಜೆಗೆ ನಮ್ಮ ಟ್ರೈನ್ ಐತಿ. ಸೊ ಸುಮ್ಮನೆ ಇಲ್ಲಿ ಏನು ಮಾಡಿದ್ರೆ ಏನೂ ಇಲ್ಲ, ಅಲ್ಲಿ ಸುತ್ತಮುತ್ತ ನೋಡೋಕೆ ಸುಮ್ಮನೆ ಟೈಮ್ ವೇಸ್ಟ್, ರೊಕ್ಕ ವೇಸ್ಟ್ ಇಲ್ಲಿ ಎಲ್ಲ. ಮತ್ತು ಸ್ಟೇ ಮಾಡಿದ್ರೆ ರೊಕ್ಕ ಕೊಡ್ಬೇಕು. ಸೊ ಬೆಟ್ರ್ ಏನು ಡಿಸೈಡ್ ಮಾಡಿದೆ ಅಂದರೆ ಹಾಸನಕ್ಕೆ ಹೋಗ್ಬೇಕಾದ್ರೆ ಡಿಸೈಡ್ ಮಾಡೀವಿ. ಸೊ ಇಲ್ಲಿಂದ ಈಗ ಹಾಸನಕ್ಕೆ ಹೊಂಟೇವಿ. ಸೊ ಇಲ್ಲಿಂದ ಈಗ ಸಕಲೇಶ್ಪುರ ಬಸ್ ಸ್ಟ್ಯಾಂಡ್ಗೆ ಹೋಗೋಕೆ ಒಂದು ಗಾಡಿ ಮಾಡಿದ್ದೈತಿ. ಯಾಕಂದ್ರೆ ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತೇನ್ರಿ, ನಿಮಗೆ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಸರಿ ಇಲ್ಲ. ಸೊ ಬಸ್ಸಿಗೆ ಅದು ವೇಟ್ ಮಾಡ್ಬೇಕಂದ್ರೆ ನೀವು ಬಸ್ ಸ್ಟಾಪಿಗೆ ಹೋಗ್ಬೇಕಂದ್ರೆ ನಿಮ್ಗೆ 5-6 ಕಿಲೋಮೀಟರ್ ಅದಾವೆ. 5-6 ಕಿಲೋಮೀಟರ್ ಹೋಗ್ಬೇಕು ನೀವು. ಸೊ ಹಾಗಾಗಿ ಇದೇ ಒಂದು ಪ್ರಾಬ್ಲಮ್ ಐತಿ ಇಲ್ಲಿ. ಸೊ ನಿಮ್ದು ಓನ್ ವೆಹಿಕಲ್ ಇತ್ತು, ಬೈಕ್ ಇತ್ತು, ಅಥವಾ ನೀವು ಕಾರ್ ತೊಗೊಂಡ್ಬಂದಿರ್ತೀವಿ, ಬರೀ ಬೆಸ್ಟ್ ಇರ್ತೈತಿ. ನೀವು ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ನಿಮಗೆ ಲೋಕಲ್ ಬಸ್ ಅದು ನೋಡ್ಬೇಕಾದ್ರೆ ನಿಮಗೆ ಭಾಳ ಕಠಿಣ ಐತಿ. ಯಾಕಂದ್ರೆ ಹೆಂಗದ ಗೊತ್ತಿರಲ್ಲ, ರಿಸಾರ್ಟ್ ಎಲ್ಲ 35 ಕಿಲೋಮೀಟರ್ 25 ಕಿಲೋಮೀಟರ್ ದೂರ ಅದಾವೆ ಬಸ್ ಸ್ಟ್ಯಾಂಡಿಂದ. ಸೊ ಸ್ಟೇಷನಿಂದ ಒಂದು 30 ಕಿಲೋಮೀಟರ್ ದೂರ ಐತಿ. ಸೊ ಹಿಂಗಾಗಿ ಸೊ ನಿಮ್ಗೆ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ಬೆಟರ್ ನಿಮ್ದು ಒಂದು ವೆಹಿಕಲ್ ಇತ್ತಪ್ಪ ಅಂತ ತೊಗೊಂಡ್ಬರ್ರಿ, ಮಸ್ತ್ ಇರ್ತದೆ. ನೋಡ್ರಿ ಇಲ್ಲ ನಿನ್ನೆ ಹೋಗಿದ್ದಲ್ಲ ನಾವು ಸುತ್ತಾಕ ಒಂದು 3 ಪ್ಲೇಸ್ ಕರ್ಕೊಂಡು ಹೋಗಿದ್ರೆ, ಅಷ್ಟು 3 ಪ್ಲೇಸ್ ಸುತ್ತಾಕ 1000 ರೂಪಾಯಿ ತೊಗೊಂಡ್ರೆ 4 ಮಂದಿ ನೋಡು ಒಂದು ರೀತಿ ಓಕೆ ಅನ್ಬೋದು. ಬಟ್ ಅದೇ ಸ್ವಲ್ಪ ಕಾಸ್ಟ್ಲಿ ಆಗಿ ಅನ್ಸುತ್ತೆ ನಿಮಗೆ. ಯಾಕಂದ್ರೆ ಇಲ್ಲಿ ಉಲ್ಟಾದು ಕಡಿಮೆ ಅಂತ ಹೇಳ್ಬೋದು, ಇದಕ್ಕಿಂತ ಜಾಸ್ತಿ ಹೇಳ್ತಾರಂದ್ರೆ. ಸೊ ಅದಕ್ಕೆ ನಿಮ್ದು ಓನ್ ವೆಹಿಕಲ್ ಇದ್ರೆ ಬೆಟರ್ ಇರ್ತದೆ. ನಾವು ನೋಡಿರ್ತೀವಿ, ಹೆಂಗೆ ನೋಡಿರ್ತೀವಿ ದೋಸ್ತ. ಅಲ್ಲಿ ನೋಡೋದಂದ್ರೆ ಸಾಕು, ನಾವು ಎಲ್ಲ 360 ಎಲ್ಲ ರೊಟೇಟ್ ಮಾಡಿ ನೋಡ್ಬಿಡ್ತೀವಿ. ನಾವು ಎಲ್ಲ 360 ಎಲ್ಲ ರೊಟೇಟ್ ಮಾಡಿ ನೋಡ್ಬಿಡ್ತೀವಿ. ನಾವು ಎಲ್ಲ 360 ಎಲ್ಲ ರೊಟೇಟ್ ಮಾಡಿ ನೋಡ್ಬಿಡ್ತೀವಿ. ಶರಣ್ ರೀ ಶರಣ್, ಇವತ್ತು ಮುಗಿತ್ ನೋಡ್ರಿ. ಅಲ್ಲಿ ದೋಸ್ತ ನಮ್ದಲ್ಲದು ಅಲ್ಲಿ ಹೋಗಸ್ತದ ದೋಸ್ತ್ ಬಾರು 2 ಜಿಲ್ಲೆ ಓಡೋತ ಶರಣ ಜನಕ ಶರಣಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಹೋಗಿ ಅದು ಇದು ಮಾಡ್ತಾರತಿ. ಅದೇನೋ ಆಟ ಆಡ್ತಾರಂತೆ, ಆ ರೂಪ ಹತ್ತಾರತ್ತೆ. ನೋಡಮ್ಮ ಎಷ್ಟು ರೂಪ ಹತ್ತಾರ ಎಟ್ಟಿಲ್ಲ. ಏನಂದ ದೋಸ್ತ? ಹೊಳ್ಳಿ ತಿಂಡಿ ಹತ್ತೈತಿ ಇವ್ರದ್ದು. ಈಗ ಹೋಗಿ ಆಟ ಆಡೋರು ಅಂತಿವ್ರಿ. ಹೋಗಿ ಹೋಗೋ ಟೈಮ್ ಒಳಗೆ ನೋಡಿ ಇಲ್ಲೇ ಬೀಳ್ತಾವೆ ಜಗಾಡ್ಕೊಂಡೆ. ವಿಚಾರ ಮಾಡತ್ತಿಲ್ಲ ಓದಿಸ್ತೇನು. ಇದು ಹತ್ತದೈತ್ರಿ, ಹತ್ತು ಹೋಗೋದೈತಿ. ಹೋಗೋದು ಈಜಿ ಐತಿ, ಹೋಗಿ ಏನಿಲ್ಲ. ಹತ್ತು ದೋಸ್ತ ಬೂಟ್ರಿ ಇಲ್ಲ ಬೂಟ್ ಬಿದ್ದಪ್ಪ ಅಂತ ಹೇಳಗ ಇಲ್ಲ ಹೋಗಿ ದೋಸ್ತ. ಇತ್ತಲ್ಲ ದೋಸ್ತೆ, ಇಲ್ಲೇ ಹೊಳ್ಳಿ ಬರ್ಬೇಕು ದೋಸ್ತೆ. ಇಳಿಯೋದಿಲ್ಲ ಯಾಕೆ ದೋಸ್ತ, ಇಳಿದಿಲ್ಲ ನಾವ್ ಇಡ್ಬೇಕ ಅಲ್ಲಿ ಮತ್ ಬಂದಲ್ಲ ಮತ್ತವ. ಆಯ್ತು ನೋಡೋದು ಇಷ್ಟೇ ನೋಡ್ರಿ, ಮುಗಿದ ದೋಸ್ತೆ. ಆಗಲ್ಲ ನೀವು ಉದ್ಲ ಬಿಡುದಿಲ್ರಿಪ್ಪ, ಬಿಡುದಿಲ್ಲ ಏನಪ್ಪ. ವಿಡಿಯೋನು ಕಟ್ಟಿಲ್ಲ, ವಿಡಿಯೋ ಕಟ್ ಆಗತ್ತೆ. ಏನ್ ಆಡಕ್ ಹೊಂಟಿ? ಹೋಗಿ ನೋಡ್ರಿ, ಈಗ ಜೋಕಲ್ಲ ಮಕ್ಕೋತ ನೋಡ್ರಿ. ಇಂಥ ಆಟ ಆಡ್ತಾನವ. ಹಿಡಿ ಅದಕ್ಕೂ ಹಿಡಿಯಾಕ ಬರ್ಬೇಕಪ್ಪ ನಿನ್ನ. ಈಗ ಹಂಗ ಆತದ ನೋಡದ ನೋಡ. ಅಲ್ಲೋ ಇವ್ನಿಗೆ ಕುಡ್ಸಕ್ 4 ಮಂದಿ ಕುಡಿಸ್ಬೇಕ. ಒಳ್ಳೆ ಜೋಳಿಗೆ ಮಗುಗೆ ಹಾಕ್ದಂಗ ಆತಪ್ಪ. ಜೋರ್ ಜೋರ್ ಜೋರ್ದು 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 ಗಾಡಿ ಬಂದಿದಂತೆ. ಬಟ್ 8 ಮಂದಿ ಅದಾರ. ಡೌಟ್ ನನಗೆ ಸಾಲ್ತೈತೋ ಇಲ್ಲ ಅಂತ. 8 ಮಂದಿ ಸಾಲ್ಬೇಕಲ್ಲ ಗಾಡಿಯಾಗ. ನನ್ನ ಬ್ಯಾಗ್ ಒಯ್ದಾರೋ ಇಲ್ರಿ ಇಪ್ಪ, ಯಾರು ಗೊತ್ತಾ? ಕೇಳು ಮತ್ತೆ ಹಂಗ ಬ್ಯಾಗ್ ಬಿಟ್ಟು ಹೋಗಿ ಬಂದಾರತ್ತೀನಿ. ಮತ್ತೆ ಮಾರ್ಯಾಗ ನನ್ನ ಬ್ಯಾಗೆ ಕಾಣಲಾಗೈತ್ರಿಪ್ಪ. ಐತು ಇಲ್ಲಿ ಬ್ಯಾಗ್. ಅದ್ರ ಗಿಂಬಲ್ ಒಂದು ಬೇರೆ ಐತ್ರಿ. ಮತ್ತೆ ಮ್ಯಾಗ್ ಇಡತ್ತಾರ. ಗಾಡಿ ಬಂದಿತ್ತಲ್ಲಿ. ಪ್ರಸನ್ನ ಬ್ಯಾಗ್ ತೊಗೊಂಡು ಐತ್ ನೋಡ್ರಿ. ಬ್ಯಾಗ್ ತೊಗೊಂಡ್ರ ಮುಂದೆ ಇಟ್ಕೊಂಡು ಕೂತ್ರ ಆಯ್ತಾಳ ಒಂದು ಬ್ಯಾಗ್. ಸಾಲತ್ತದೋಸ್ತೆ
ಜರ ಎಷ್ಟು ಟೈಟ್ ಹಾಕೊಂಡು ಚಲೋ ಗಿಂಬಲ್ ಇತ್ತದ ಸರ್ ನೋಡಪ್ಪ ಅಚ್ಚು ನಿಂದ್ರಿಸ್ತೀನಿ ಏನು ನಿಂದ್ರಿಸಿದ್ ಬಿಡ ನೋಡು ಇಟ್ಬಿಡು ದೋಸ್ತ ಹಿಂಗೆ ಇಡು ದೋಸ್ತ ಗಿಂಬಲ್ ಐತಿ ದೋಸ್ತ ಇನ್ನು ಒಳಗಿಡು ಹಾಂ ಬಿಡು ದೋಸ್ತ ಇಲ್ಲ ಅಳಿಗಾಡಿಲ್ಲ ಬಂದಿರಿಪ್ಪ ಅಂತಿಂತು ಹಾಸನಕ್ಕೆ ಬಂದಿವಿ ಸೊ ಎಷ್ಟು 2-3 ಬಂದಿ ಅನ್ಸುತ್ತೆ ಸೊ ನೋಡತ್ರಿ ಈಗ ಇದು ಪೊಲೀಸ್ ಕ್ವಾರ್ಟರ್ಸ್ ಐತಿ ನಮ್ಮ ದೋಸ್ತ ಪೊಲೀಸ್ ಅದ ಅದಕ್ಕೆ ಇಲ್ಲ ಇವತ್ತೊಂದು ದಿವ್ಸ ಸ್ಟೇ ಮಾಡಿ ನಾಳೆ ಇಲ್ಲೇನು ಸುತ್ತಮುತ್ತ ಅದಲ್ಲ ನೋಡ್ಬೇಕಂತ ವಿಚಾರ ಮಾಡೀವಿ ಸೊ ನೋಡ್ರಪ್ಪ ನಾಳೆ ಏನಾಗುತ್ತೆ ಹೆಂಗಾಗುತ್ತೆ ಅಂಥೇಳಿ ಬರ್ಬೇಕಾದ್ರೆ ತೋರ್ಸೋಕ್ಕಾಗಿಲ್ಲ ನಮ್ಗೆ ರಗಡ ಹೋಗ್ಬಿಟ್ಟಿತ್ತು ಇವತ್ತೇನು ಟ್ರಕ್ಕಿಂಗ್ ಮಾಡ್ದಿಲ್ಲ ರೀ ಸಾಕಾಗ್ಬಿಟ್ಟೈತೆ ನಾವು ಕಾಲು ಹತ್ರ ಫುಲ್ ಹಿಡಿದ್ಬಿಟ್ಟವು ನೀವು ಮತ್ತೆ ನಡ್ಸೋದ ನೀವು ಆಯ್ತು ಇನ್ನೇನೈತಿ ಮನೆಗೆ ಹೋಗೋಣಂತ ಎಷ್ಟು ಟೀ ಕುಡಕ್ಕೆ ಹೋಗಿದ್ವಿ ಎಲ್ಲರೂ ಹೋಗೋದಾತಪ್ಪ ಅಂದ್ರೆ ತೋರಿಸೋಣಂತ ನಿಮಗೂ ಅಲ್ಲ ಇಷ್ಟು ನಮ್ಕಿಂತ ಜಾಸ್ತಿ ಎಫರ್ಟ್ ಹಾಕಿದ್ರೆ ನಮ್ಕಿಂತ ಚಲೋ ಪೊಸಿಷನ್ಗೆ ಹೋಗತ್ತಾರೆ ಏನು ಓಕೆ ಸರ್ ಫ್ಲಾಗ್ ಅದೇನೋ ಇದನ್ನು ಮಾಡ್ತಾರಂದ್ರೆ ಅದಕ್ಕೆ ಅದು ಪರೇಡ್ ಟೈಪ್ ಏನೋ ಸಂಬಂಧ ಅದಕ್ಕೆ ನಿಂದಿರ್ಬೇಕಂತ ಇದಿದ್ದೀರಪ್ಪ ಏನು ಜಾಗ ಇದ್ದೀರಪ್ಪ ಅನ್ನೋ ಜಾಗ ಐತೆ ಜನ್ನತ್ ಒಳದಾನ್ರಪ್ಪ ಬಸ್ ಇನ್ನೇನೈತಿ ನೋಡ್ರಪ್ಪ ರಾತ್ರಿ ಅಡ್ಡಾಡಕ್ಕೆ ಬಂದಿದ್ದೀವಿ ಇದು ಪೂರಾ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಐತಿ ಇಲ್ಲೆಲ್ಲ ಅಪಾರ್ಟ್ಮೆಂಟ್ ಅದಾವ ಪೊಲೀಸದ್ದು ನನ್ನ ದೋಸ್ತ PSI ಅದಾನೆ ಅವ ರಾತ್ರಿ ಕರ್ಕೊಂಡು ಬರೋಕೆ ಬಂದಿದ್ದ ಇಲ್ಲಿ ತೋರ್ಸಕ್ಕೆ ಬಂದಿದ್ದ ಜಬರ್ದಸ್ತ್ ಐತ್ರಿ ಹತ್ತಿ ನಿಮಗೆ ಮಸ್ತ್ ಐತಿ ಈಗ ಜಸ್ಟ್ ಒಂದು ಗನ್ ನೋಡಿದೀವಿ ಯಾವ್ದು AKM ಅಂತಾರೆ ಅಲ್ಟಿಮೇಟ್ ಇತ್ತು ಏನ್ರಿ ಫುಲ್ ಮಜಾ ಮಾಡೋದ ನಮ್ಮ ದೋಸ್ತ ಫುಲ್ ಹೈ ಸೆಕ್ಯೂರಿಟಿ ಐತಿ ಇಲ್ಲಿ ಮಜಾ ಬಂತಂತೂ ಬಂದಿಲ್ಲಿ ಜಸ್ಟ್ ಊಟ ಐತೆ ಈಗ ಇನ್ನೇನೈತ್ರಿ ಊಟ ಮಾಡಿ ಸುಮ್ಮನೆ ವಾಕಿಂಗ್ ಮಾಡಕ್ಕೆ ಬಂದಿದ್ವಿ ಹೋಗಿ ಮಕ್ಕಳು ನಾಳೆ ಹೋಗೋದೈತಿ ನಾಳೆ ಎಲ್ಲಿ ಹೋಗೋದು ಏನಂತ ನಿಮಗೆ ನಾಳೆ ಅಪ್ಡೇಟ್ ಕೊಡ್ತೇನೆ ಅಂತ ಸೊ ಎಲ್ಲರಿಗೂ ಗುಡ್ ನೈಟ್ ಗುಡ್ ಮಾರ್ನಿಂಗ್ ದಿವಸ ಎಲ್ಲ ಹಂಗಿದ್ರೆ ಮಸ್ತ್ ಹಾಕೋತೀನಿ ಸೊ ಈಗ ರೆಡಿ ಆಗ್ಯಾವ್ರಿ ಈಗ ಹೋಗೋದೈತಿ ಹಳೆಬೀಡು ಬೆಳೂರು ಹೋಗ್ಬೇಕಂತ ಮಾಡತ್ತೀವಿ ಬೈಕ್ ಮ್ಯಾಗ ಹೊಂಟೀವಿ ಸೊ ಮಾರ್ನಿಂಗ್ ಮಸ್ತ್ ನಿದ್ದೆ ಆತ ಕ್ಲೈಮೇಟ್ ಮಾತ್ರ ಜಬರ್ದಸ್ತ್ ಐತ್ರಿ ಇಲ್ಲಿ ತಂಪು ಐತಿ ಮಸ್ತ್ ಅಲ್ಲಿ ನೋಡ್ರಿ ಐ ಥಿಂಕ್ ಅದು ಅವ್ರದ್ದು ಹೆಡ್ ಆಫೀಸ್ ಐತೆ ಅನ್ಸುತ್ತೆ ಹೆಡ್ ಕ್ವಾರ್ಟರ್ಸ್ ಅಂತಾರಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಇಲ್ಲಿ ಅಪಾರ್ಟ್ಮೆಂಟ್ಸ್ ಅದಲ್ಲ ಭಾರಿ ಐತಿ ನೋಡ್ರಿ ಎಷ್ಟು ಮಸ್ತ್ ಐತಿ ಇಲ್ಲಿ ಹುಡುಗರು ರೆಡಿ ಆಗಪ್ಪ ಅಂತಂದ್ರೆ ಇನ್ನೂ ಮಕ್ಕೊಂಡವು 7 ಗಂಟೆಗೆ ಆ್ಯಕ್ಚುಲಿ ಬಿಡ್ಬೇಕು ಅನ್ಕೊಂಡಿದ್ವಿ ಇನ್ನು ಹಾಸಿಗೆಗೆ ಮಕ್ಕೊಂಡವು ಏನು ಹೇಳ್ತಾವೋ ಏನು ಈಗ ಒಬ್ಬ ಜಳಕಾತ್ ನೋಡ್ರಿ ಇವನೇ ರೀ ನಮ್ಮ ಟೀಮ್ ಒಳಗೆ ಲೇಟ್ ಮಾಡವ ಅಂದ್ರೆ ಮಾರಯ್ಯ ತುಂಬ ಕರ್ಕೊಂಡು ಬಂದಂಗೆ ಆಗೈತಿ ಈಗ ಇನ್ನೂ ಮಕ್ಕೊಂಡ ನೀವು ಹೋಗಿ ಹಚ್ಚು ಬಂದ ನೋಡ ಹೋಗಿ ದೋಸ್ತ ನೋಡಿದ್ರೆ ಹೌದು ಗೊತ್ತಾಯ್ತು ವಾಕ್ ಹೋಗಿ ಬಂದ್ರತ್ತಪ್ಪ ಬಂದ ನೋಡ್ರಿ ಹೀರೋ ಮಾಡಿ ನೋಡ್ರಿ ಹುಡುಗದ ಇನ್ನೊಂದು ಅರ್ಧ ತಾಸು ತಾಸು ಅದು ಹೇಳ್ದಾರಲ್ರಿ ಪ್ರತಿಯೊಂದು ಗ್ರೂಪ್ ಒಳಗೆ ಒಬ್ಬ ಇರ್ತಾನಂತ ಲೇಟ್ ಇಟ್ಟು ಲೇಟ್ ಮಾಡ್ತಾನೆ ಪ್ರತಿಯೊಂದ್ರೊಳಗೆ ಲೇಟ್ ಮಾಡೋಟ್ರೊಳಗೆ ನಮ್ಮ ದೋಸ್ತ ಕೆಲ್ಸಕ್ಕೆ ಹೊಂಟ ಎಲ್ಲರೂ ಬೈಕ್ ಒಳಗೆ ರೆಡಿ ಆಗಿವಿ ಇಲ್ಲೆಲ್ಲ 2 ಬೈಕ್ ಅದಾವು ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಈಗ ಹೊಂಟಿವಿ ಇವೇ ಮಾರೇ ಹೌದು ಏನೋ ಗಾಡಿ ಪ್ರಾಬ್ಲಮ್ ಆಗತ್ತಂತ್ರಿ ಅಣ್ಣ ಇವನೇ ಹೊಡಿತಾನೆ ಸೊ ಈಗ ಇಲ್ಲೇ ಇರಿ ಮುಂದೆ ಇದೇನು ಕ್ವಾರ್ಟರ್ಸ್ ಇಲ್ಲ ಅಪೋಸಿಟ್ ಒಂದು ಟೀ ಸ್ಟಾಲ್ ಐತಿ ಇಲ್ಲಿ ಒಂದು ಸ್ವಲ್ಪ ಮಸ್ತ್ ಕಾಫಿ ಕುಡಿಯೋಣ ಕಾಫಿ ಕುಡ್ದು ಮುಂದಿನ ಜರ್ನಿ ಕಂಟಿನ್ಯೂ ಮಾಡೋಣ ಸೊ ಈಗ ಎಲ್ಲಿ ಹೊಂಟಿದೆ ಫಸ್ಟ್ ಹಳೆಬೀಡು ಬೇಲೂರು ಹೊಂಟಿದ್ವಿ ಫಸ್ಟ್ ಬೇಲೂರು ಆದ ನಂತರ ಮತ್ತೆ ಅಲ್ಲಿ ನೋಡೋಣ ಗಾಡಿಯಾಗ ಏನೂ ಹವಾ ಇರಲಿಲ್ಲರಪ್ಪ ಫುಲ್ ಹ್ಯಾಂಡಲ್ ಶೇಕ್ ಆಗತೈತಿ ಸೊ ಅದಕ್ಕೆ ಇಲ್ಲಿ ಮೊದಲ ಹವಾ ಹಾಕ್ಸ್ಕೊಳ್ಳುತ್ತೆ ಆನಂತರ ಪೆಟ್ರೋಲ್ ಹಾಕಿಸ್ಬೇಕು ಇದು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕು ಇಲ್ಲೈತ್ರಿ ಹಳೆಬೀಡು ಓಕೆ ಹಳೆಬೀಡು 30 ಕಿಲೋಮೀಟ್ರ್ ಐತೆ ನೋಡ್ರಿ ಇಲ್ಲಿಂದ ಹಳೆಬೀಡು 30 ಕಿಲೋಮೀಟ್ರ್ ಅಲ್ಲಿಂದ 38 ಜಸ್ಟ್ ಬಂದೇವ್ರಿಪ್ಪ ರೀಚ್ ಆದೀವಿ ಒಂದು 30 ಕಿಲೋಮೀಟ್ರ್ ಐತಿ ಇದೇ ಐತಿ ಟೆಂಪಲ್ ಐತಿ ಸೊ ಫಸ್ಟ್ ಅಲ್ಲಿ ಟಿಫನ್ ಮಾಡೋಣ್ರಿಪ್ಪ ಟಿಫನ್ ಮಾಡಿಲ್ಲ ಕೆಟ್ಟ ಹೊಟ್ಟೆ ಇಶ್ಯೂ ಆಗತ್ತೈತಿ ಒಂದು ಚಲೋ ಅನ್ಸತೈತಿ ಮ್ಯಾಂಗೋ ಟ್ರೀ ಸೊ ನೋಡೋಣ ಇಲ್ಲಿ ಟಿಫನ್ ಮಾಡ್ಕೊಂಡು ಆಮೇಲೆ ಹೋಗಿ ಇಲ್ಲಿ ಟೆಂಪಲ್ ನೋಡೋಣ ನೈಸ್ ಚಲೋ ಐತ್ರಿ ನೋಡೋಣ ಮೀನು ಸಿಗ್ತಾವ ನೋಡೋಣ ಏನು ಸಿಗುತ್ತೆ ಏನಿಲ್ಲ ಪೂರಿ ಬಂದೈತಿ ಅಲ್ಲಿ ಇಡ್ಲಿ ವಡ ಬಂದೈತಿ ಇಲ್ಲಿ ವಡ ಬಂದೈತಿ ಇಲ್ಲಿ ಮಸಾಲ ದೋಸೆ ಬಂದೈತಿ ನೋಡ್ರಿ ಬಂದ್ವಿ ಸರಿ ಒಬ್ರು ಗೈಡ್ ತೊಗೋಬೇಕಂತ ಅಂದ್ಕೊಂಡೇವಿ
ಅಂದ್ರೆ ಗೊತ್ತಾಗತ್ತೆ ರೀ ಇದ್ರ ಹಿಸ್ಟ್ರಿ ಏನೈತಿ ಏನಿಲ್ಲ ಅಂತ ಅವಾಗ ನೋಡಕ್ ಮಜಾ ಬರ್ತೈತಿ. ನಾವು ಸುಮ್ಮನೆ ಬಂದು ಹಿಂಗೆ ನೋಡಿ ಹೋದ್ಯಪ್ಪ ಅಂತಂದ್ರೆ ಏನೂ ಅರ್ಥ ಆಗೋದಿಲ್ಲ. ಹಾಗೆ ದೋಸ್ತ ಪದ್ಧತಿ ಸರಿ ಒಬ್ಬ ಗೈಡಿಗೆ ತಗೊಳ್ಳೋನು, ಪುರಾತನ ಒಬ್ಬರ ಗೈಡಿಗೆ ತೊಗೊಂಡು ಆಮ್ಯಾಗ ಸಾವಿರಾರು ವರ್ಷ ಹಳಿದದ ಸಾವಿರಾರು ವರ್ಷ ಹಳಿದಂದ್ರೆ ತೊಗೊಂಡೇ ಹೋಗ್ಬೇಕು ನಾವು. ಸೊ ಇಟ್ಸ್ ಬೆಟರ್ ಗೈಡ್ ಇದ್ರಪ್ಪ ಅಂದ್ರೆ ಚಲೋ ಇರ್ತೈತಿ. ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ, ಏನಾದ್ರೂ ಪ್ಲೇಸದ ನಮಗೆ ಮಹತ್ವ ಗೊತ್ತಾಗುತ್ತೆ. ನಾವು ಸುಮ್ಮನೆ ಹಿಂಗೆ ಬಂದೇವಿ ಹಿಂಗೆ ನೋಡಿ ಹೋದೇವಿ ಅಂದ್ರೆ ಅಷ್ಟೇನು ಅನ್ಸೋದಿಲ್ಲ, ಅದಷ್ಟು ಮಹತ್ವ ಗೊತ್ತಾಗೋದಿಲ್ಲ. ಇಲ್ಲಿ ನೋಡ್ರಿ ಎಲ್ಲ ಹೊಡೆದಾಕಿತ್ತು ನೋಡ್ರಿ, ಎಲ್ಲ ಡಿಸ್ಟರ್ಬ್ ಮಾಡಿದ್ದೀವಲ್ಲ. ಇದು ಮೇನ್ ಟೆಂಪಲ್, ಎಲ್ಲ ಸ್ಲೀಪರ್ ಬಿಡ್ಬೇಕು ಅನ್ಸುತ್ತೆ. ಸ್ಲೀಪರ್ ಬಿಡೋಣ. ಒಂದು ಟೆಂಪಲ್ ಸೇಮ್ ಹೊಯ್ಸಳು ಕಾಲ ಟೆಂಪಲ್ ಇಲ್ಲ. ಕರ್ನಾಟಕದಲ್ಲಿ ಹೊಯ್ಸಳರು 92 ದೇವಸ್ಥಾನ ಕಟ್ಟಿದ್ದಾರೆ. ಪ್ರಮುಖವಾದವು ಅಂದರೆ ಬೇಲೂರು, ಹಳೆಬೀಡು, ಸೋಮನಾಥಪುರ, ಮೈಸೂರು. ವಿಷ್ಣುವರ್ಧನ ಅದನ್ನೇ ಪ್ರಮುಖ ರಾಜ. ವಿಷ್ಣುವರ್ಧನ ಬೇಲೂರು ಟೆಂಪಲ್ ಕಟ್ಟಿದ್ದಾರೆ. ಇದನ್ನು ಆಭರಣಗಳ ಪೆಟ್ಟಿಗೆ ಅಂತ ಹೇಳ್ತಾರೆ, ಜ್ಯುವೆಲರಿ ಬಾಕ್ಸ್ ಅಂತ. ಬಟ್ ಕೈ ಒಡೆದೋಗಿದೆ ನೋಡಿ. ಒಡೆದೋದ ಕೈನ ಸರ್ಕಾರದವರು ಜೋಡ್ಸೋಕೆ ಹೋಗಿದ್ದಾರೆ ಹೋಲ್ ಮಾಡಿ, ಬಟ್ ಜೋಡ್ಸೋಕ್ಕಾಗಲ್ಲ. ಯಾಕೆಂದರೆ ಇದು ಒಂದೇ ಕಲ್ಲು, ಏಕಶಿಲೆ. ಬೇರೆ ಕಲ್ಲು ಜೋಡಿಸಿದ್ರು ಎಳೆದ್ರೆ ಬಿದ್ದೋಗುತ್ತೆ. ಹೋಲ್ ಮಾಡಿ ಹಾಗೆ ಬಿಟ್ಟಿದೆ. ಈ ಮುಖ ಹೊಸ ಮಾಡಿದ್ದಾರೆ ನೋಡಿ, ಕಲ್ಲಲ್ಲಿ ಗೆಜ್ಜೆ ಡ್ಯಾಮೇಜ್ ಆಗಿತ್ತು ಆ ಫೇಸ್ ನೋಡಿ. ಫಸ್ಟ್ ಈ ಥರ ಆಯ್ತು ಅದು ಮುಖ. ಇವ್ರು ಹೊಸದಾಗಿ ಮಾಡಿರೋದು ಅದು, ಸರ್ಕಾರದವರು ಆರ್ಡರ್ ಮಾಡಿದ್ದಾರೆ. ಓಹೋ, ಆ ಮೂಗು ನೋಡಿ, ಅದು ಟಿಬೇಟಿಯನ್ ಮೂಗು ಆಗುತ್ತಲ್ಲ ಆ ಥರ. ಈ ಥರ ಅವಲಕ್ಷಣ ಆಗುತ್ತೆ ಅಂತ ಕೈ ಹಾಗೆ ಬಿಟ್ಟಿದೆ. ಆಗಿನ ಕೆಲಸಕ್ಕೆ ವ್ಯತ್ಯಾಸ. ದ್ರೌಪದಿ ಸ್ವಯಂವರ, ಅರ್ಜುನ ಎಣ್ಣೆ ಕೊಪ್ಪಿಕೆಯಲ್ಲಿ ಕೇಳಿದ ರಿಫ್ಲೆಕ್ಷನ್ ನೋಡಿ ಆ ಮೀನಿನ ಕಣ್ಣಿಗೆ ಬಾಣ ಹೊಡಿತಾನೆ. ಬಟ್ ಇಲ್ಲಿ ಲೋಕಲ್ ಜನ ಕಲ್ಲಲ್ಲಿ ಹೊಡೆದು ಆ ಬಾಣ ಹೊಡೆದಾಕಿದ್ದಾರೆ. ನಮ್ಮವರು ಹೊಡೆದಾಕಿದ್ದಾರೆ. ಸ್ವತಂತ್ರ ಬರೋಕ್ಕಿಂತ ಮುಂಚೆ ಇದಕ್ಕೆ ಯಾರು ಸೆಕ್ಯೂರಿಟಿ ಇರಲಿಲ್ಲ, ದನ ಕಾಯಿರ್ಬಾರ್ದು. ಈಗಲೂ ಕೈ ಹಾಕಿ ಗೆಲ್ಕೊಂಡು ಜೋರಾಗಿ ಎಳೆದ್ರೆ ಕಟ್ಟಾಗ, ಅದಕ್ಕೆ ಮುಟ್ಟಬಾರ್ದು ಅಂತ ಹೇಳ್ತಾರೆ ನೋಡಿ. ದರ್ಪಣ ಸುಂದರಿ ಕನ್ನಡಿ ನೋಡ್ಕೊಂಡು ಹೆಣ್ಮಕ್ಳು ಕುಂಕುಮ ಹಾಕ್ತಿದ್ದಾರೆ. ಹೆಣ್ಮಕ್ಳು ಈ ಥರ 4ನೇ ಬೆರಳಲ್ಲಿ ಕುಂಕುಮ ಹಾಕ್ತಿರ್ಬೇಕು. ಶ್ರೇಷ್ಠದ ಬೆರಳು ಮುಖಕ್ಕೆ ನೋಡಿ ಈ ಥರ ಅಲ್ಲ, ಈಗ ಮೇಲ್ಗಡೆ ಈ ಥರ ಇಟ್ಕೋಬೇಕು ನೋಡಿ, ಇಲ್ಲಿ ತೋರಿಸಿ ಹೇಳ್ತಿದ್ದಾರೆ. ಅದಕ್ಕೆ ಇರಬೇಕು ಅಂತ ನಾವು ಸೈಂಟಿಫಿಕ್ ಹೇಳಿದ್ರೆ ಎಕ್ಸರ್ಸೈಸ್ ಮಾಡಿದಾಗುತ್ತೆ ಮತ್ತು ರಕ್ತ ಪರಿಚಲನೆ ಶುದ್ಧವಾಗಿ ಆಗುತ್ತೆ ಅಂತೇಳಿ ಆ ರೀತಿಯೇ ಕುಂಕುಮ ಹಾಕ್ತೀವಿ. ಅನಾಮಿಕ ಅಂತ ಹೇಳ್ತಾರೆ ಈ ಬೆರಳಿಗೆ, ಶ್ರೇಷ್ಠದ ಬೆರಳು. ಬಟ್ ಈಗ ನನ್ನ ಮಕ್ಕಳಿಗೆ ಆ ಥರ ಇಲ್ಲ, ಎಲ್ಲ ಸ್ಟಿಕ್ಕರ್ ಬಂದ್ಬಿಟ್ಟಿದೆ. ಈ ದೇವಸ್ಥಾನದಲ್ಲಿ ತುಂಬ ಸುಂದರವಾದ ವಿಗ್ರಹ ನೋಡಿದ್ದು ಗೋವರ್ಧನ ಗಿರಿದ ಹಾಲು. ಶ್ರೀಕೃಷ್ಣ ಗೋವರ್ಧನ ಬೆಟ್ಟ ಎತ್ತಿದ್ದಾರೆ ನಾವು. ಇದು ಬೆಟ್ಟ ಅನ್ನೋದು ನೋಡಿ ಶಿಲ್ಪಿ, ಬೆಟ್ಟದ ಮಧ್ಯದಲ್ಲಿ 2 ಮರ ಇದೆ ನೋಡಿ, ಒಂದು ಬಾಳೆ ಗಿಡ ಇದೆ ನೋಡಿ, ಮೇಲೆ ಬಾಳೆ ಗೊನೆ ಇದೆ ನೋಡಿ. ಆ ಗೊನೆ ಪಕ್ಕದಲ್ಲಿ ಒಂದು ಮಂಗ ಮರ ಹಾಕ್ತದೆ ನೋಡಿ, ಬಾಳೆ. ಒಂದು ಸಿಂಹ ಗುಹೆ ಒಳಗೆ ಹೋಗ್ತದೆ ನೋಡಿ, ಕಾಲು ಬಾಲ ಕಾಣಿಸ್ತದೆ, ತಲೆ ಅರ್ಧ ಒಳಗೆ ಹೋಗಿದೆ ನೋಡಿ, ಹೋಗ್ತದೆ ಒಳಗದು. ಒಬ್ಬ ಬೇಟೆಗಾರ ಬಿಲ್ಲಿ ಇಟ್ಕೊಂಡು ಹಂದಿ ಬೇಟೆ ಆಡ್ತಾನೆ ನೋಡಿ, ಹಂದಿ ಬೇಟೆ ಆಡ್ತದೆ. 2 ನವಿಲು ಕಾಣಿಸುತ್ತೆ ನೋಡಿ, ಒಂದು ಹಲ್ಲಿ ಇದೆ ನೋಡಿ, ಹಾವೆಲ್ಲ ಆಚೆ ಬರ್ತದೆ. ಒಂದು ಬೆಟ್ಟದಲ್ಲಿ ಏನೇನಿದೆ ಎಲ್ಲ ತೋರಿಸಿ. ಮತ್ತೊಂದು ವಿಶೇಷ ನೋಡಿ, 3 ಜನ ಇದ್ದಾರೆ ಇಲ್ಲಿ. 3 ಜನರಿಗೆ ಎಷ್ಟು ಕಾಲು ಇರಬೇಕು? 6 ಕಾಲು ಇರಬೇಕು. ಆದರೆ ಅಲ್ಲಿ 4 ಕಾಲು ಮಾತ್ರ ಇದೆ ನೋಡಿ ಕೆಳಗೆ. ನೀವು ಯಾವ ಕಡೆ ನೋಡಿದ್ರು 2 ಕಾಲು ಕಾಣಿಸುತ್ತೆ ಎಲ್ಲರೂ ನೋಡಿ. ಬಸ್ ಸ್ಟ್ರೈಟಲ್ಲಿ ಕೋಲ್ ಇಟ್ಟು ನಿಂತಿದ್ರಲ್ಲ, 2 ಕಾಲು ಸ್ಟ್ರೈಟಲ್ಲಿ. ಹೌದು, ಈ ಕಡೆ ನೋಡಿದ್ರೆ ಇವ್ರಿಗೆ ಇಬ್ಬರಿಗೆ ಕಾಣಿಸುತ್ತೆ. ಇವ್ರಿಗೆ 2 ಕಾಲು. ಈ ಕಡೆ ಡ್ರಮ್ ಹೊಡಿತಾರೆ ನೋಡಿ, ಅವ್ರಿಗೆ 2 ಕಾಲು. 2 ಕಾಲು ಇರೋದು 4 ಕಾಲು. 3 ಜನಕ್ಕೂ ಮ್ಯಾಚ್ ಆಗುತ್ತೆ. ನಾವೆಲ್ಲ 2/4 ಕಾಫಿ ಕುಡಿತೀವಿ ಆ ಥರ. 3/4 ತುಂಬ ಚೆನ್ನಾಗಿದೆ ವಿಗ್ರಹ. ಮತ್ತು ನೋಡಿ 12ನೇ ಶತಮಾನದಲ್ಲಿ ಟೀನೇಜಿ ಬಂದಂಥ ಹುಡುಗರಿಗೆ ಹುಡುಗಿ ಮುಖ ಕತ್ತೆ ಥರ ಇದ್ದರೂ ಸುಂದರವಾಗಿ ಕಾಣಿಸ್ತದೆ. ಒಂದು ಬಾಣ ಹೊಡೆದ್ರೆ 2 ಆಗ್ತಿದ್ವು, 2 4 ಆಗ್ತಿದ್ವು. ಅಕ್ಷಯ ಬಾಣ ಅಂತ ಹೇಳ್ತಾರೆ ನೋಡಿ, ಡಬಲ್ ಆಗ್ತದೆ ಬಾಣ. ಅರ್ಜುನ ಅಂತ ತೋರಿಸೋದಕ್ಕೆ ಹನುಮ ಧ್ವಜ ಇದೆ ನೋಡಿ, ಫ್ಲಾಗ್ ಇದೆ. ಕರ್ಣ ಅನ್ನೋದಕ್ಕೆ ನೋಡಿ ಕಾಗೆ ಧ್ವಜ ಇದೆ ಕರ್ಣನಿಗೆ. ಈ ಸನ್ನಿವೇಶದಲ್ಲಿ ಒಬ್ಬ ಸೈನಿಕ ಇನ್ನೊಬ್ಬ ಸೈನಿಕ ಕತ್ತಿಂದ ಚುಚ್ಚಿದ್ರೆ ಆ ಪಾಯಿಂಟ್ ಆಚೆ ಬಂದಿದೆ ನೋಡಿ, ಒಂದು ಕುದುರೆಗೆ ಟಚ್ ಆಗಿ ನೋಡಿ ತಲೆ. ಡೀಟೇಲ್ ಒಂದು ಸ್ಟೋರಿ ಇದೆ, ಕುರುಕ್ಷೇತ್ರ. ಒಂದು ಕಲ್ಲಲ್ಲೇ ಕಥೆ ಮಾಡಿದ್ರು. ಏನು ಡೀಟೇಲಿಂಗ್ ಐತಿ. ಒಳಗಡೆ ಸೇಫ್ ಆಗಿದೆ, ಡ್ಯಾಮೇಜ್ ಆಗಿಲ್ಲ, ತುಂಬಾ ಚೆನ್ನಾಗಿದೆ ವಿಗ್ರಹ. ಅದನ್ನು ಹೊಡೆಯೋದಕ್ಕೆ ಯಾಕೆ ಎಗರಿ ಬೆಳಿದ ಕೋಲ್ ಮುಳಿತಾರೆ ನೋಡಿ, ಮೇಲೆ ಮೇಲೆ ಈ ಥರ ಜಂಪ್ ಮಾಡಿದ್ರೆ ನೋಡಿ, ಚಪ್ಪಲಿಗೂ ಕಾಲಿಗೂ ಗ್ಯಾಪ್ ಇದೆ ನೋಡಿ ಕೆಳಗೆ ನೋಡಿ. ಹೈ ಹೀಲ್ ಚಪ್ಪಲ್ ಇದೆ ನೋಡಿ. ಒಂದು ಕೈಲಿ ಸೀರೆ ಸರಿಗೆ ಇಟ್ಕೊಂಡಿದ್ದಾಳೆ, ಆ ಸೀರೆ ಬಾರ್ಡರ್ ಡಿಸೈನ್ ಇದೆ ನೋಡಿ. ಆ ಸೀರೆ ಕೈಲಿ ಇಟ್ಕೊಂಡು ಇನ್ನೊಂದು ಕೈಲಿ ಕೋಲ್ ಮಾಡಿ ಕೈ ಇತ್ತಿದ್ದಾಳೆ. ಒಂದು ಕೈ ಥರ ಮೇಲೆ ಹೋದ್ರೆ ನೋಡಿ, ಹೊಟ್ಟೆಯಲ್ಲಿ ಚರ್ಮ ಸುಕ್ಕು ಬರುತ್ತೆ ನೋಡಿ, ಆ ಸ್ಕಿನ್ ಫೋಲ್ಡಿಂಗ್ ಇದೆ. ಮತ್ತೊಂದು ಕಥೆ ಹೇಳ್ತಾರೆ ನೋಡಿ, ಸುಂದರವಾದ ಹುಡುಗಿ ನೋಡಿದ್ರೆ ಪುರುಷರ ಮನಸ್ಸಿದೆಯಲ್ಲ ಈ ಥರ ಕೋತಿ ಬುದ್ಧಿ ಆಗುತ್ತೆ, ಚೇಷ್ಟೆ ಮಾಡ್ಬೇಕಂತ. ಭೀಮನಿಗೆ 1000 ಆನೆ ಬಲ ಇತ್ತು ಅಂತ ಹೇಳ್ತಾರೆ ನೋಡಿ. ಯುದ್ಧದಲ್ಲಿ ಬಂದಂಥ ಆನೆನ ಭೀಮ ತನ್ನ ಗದೆಯಿಂದ ಹೊಡೆದೊಡ್ದು ಎಸ್ತದ ನೋಡಿ. ಅವೆಲ್ಲ ಫುಟ್ಬಾಲ್ ಆಡ್ತೀವಲ್ಲ ಆ ಥರ ಒಂದು ರಾಶಿ ಹಾಕಿದ್ದಾನೆ. ಆ ರಾಶಿ ನೋಡಿದ್ರೆ ಆಕಾಶಕ್ಕೆ ಟಚ್ ಆಗಿ ನೋಡಿ, ಮೋಡ ಇರಲ್ಲ. ಆನೆ ಮಾವುತರು ಸತ್ವಿದೆ ನೋಡಿ, ರೈಡರ್ಸ್. ಮತ್ತೆ ಇಲ್ಲಿ 1 ಆನೆ ದೇಹ ಇದೆ ನೋಡಿ, 2 ಆನೆ ಕಾಣಿಸುತ್ತೆ. ಈ ಕಡೆ ನೋಡಿ, 1 ಆನೆ ಈ ಕಡೆ ಕಾಣಿಸುತ್ತೆ, ಆ ಕಡೆಯಿಂದ ನೋಡಿದ್ರೆ 1 ಆನೆ ಈ ಕಡೆ ಕಾಣಿಸುತ್ತೆ. ಟೆಕ್ನಿಕಲ್ ತೋರಿಸಿದ್ದಾರೆ, ನಮಗಿಂತ ಫಾಸ್ಟ್ ಇದೆ ನಾಲೆಜ್. ಈಗ ಮರವಲ್ದವ್ರು ಹೆಲ್ಪ್ ಮಾಡ್ಯಾರ.
ಇದು ಅರ್ಜುನನೇ ಬಾಣ ಹೊಡಿತಿದ್ದಾರೆ. ಶಕ್ತಿ, ಸಿಂಹ ಧೈರ್ಯ, ಹೂಬಳ್ಳಿ ಅಲಂಕಾರ, ಕುದುರೆ ವೇಗ, ಒಬ್ಬ ರಾಜನಿಗಿರ್ಬೇಕು ಗುಣ. ಸೇಮ್ ಲೈನ್ ಬರ್ತದೆ ನೋಡಿ. ಇಲ್ಲಿ ಬೈನಾಕುಲರ್ ಗೊತ್ತಲ್ಲ, ಟೆಲಿಸ್ಕೋಪ್ ಕಂಡಿಡಿದವ್ರು ನಾವು ಗೆಲಿಲಿಯೋ ಅಂತ ಹೇಳ್ತೀವಿ. 17ನೇ ಶತಮಾನದಲ್ಲಿ ಕಂಡಿಡಿದ್ವಿ. ಆದರೆ ನೋಡಿ 12ನೇ ಶತಮಾನದಲ್ಲಿ ಇದ್ದು ತೋರಿಸಿದನು. ಮಹಾಭಾರತದಲ್ಲಿ ಇದೆ ಇದು ಬೈನಾಕುಲರ್. ಒಂದು ಸಂಜಯ ಧೃತರಾಷ್ಟ್ರ ಕುರುಡ ಆಗಿದ್ದಾಗ ಅರಮನೆಯಲ್ಲಿ ಕುತ್ಕೊಂಡು ಆ ಯುದ್ಧ ಸನ್ನಿವೇಶನ ನೋಡಿ ಹೇಳ್ತೀವಿ. ದಿವ್ಯ ಶಕ್ತಿ ಅದು, ನಾವು ದುರ್ಬೀನ್ ಅಂತ ಹೇಳ್ತೀವಿ. ಅರ್ಜುನ ಹೊಡಿತಕ್ಕಂಥ ಬಾಣ ನೋಡಿ, ಈಗಿನ ಮಿಸೈಲ್ಸ್ ಇದೆ, ಕ್ಷಿಪಣಿ ಅಸ್ಕಡ್ ಮಿಸೈಲ್ಸ್ ತರ ಇದೆ ನೋಡಿ, ರಾಕೆಟ್ ತರ ಇದೆ. ಇವು ನೋಡಿ ಅವು ಕಂಡಿಡಿದ್ರು ಅಂತ ಹೇಳ್ಬೋದು. ಎಳ್ನೀರು ಕುಡಿಯೋ ಪೈಪ್ ಇದೆ ನೋಡಿ, ಸ್ಟ್ರಾ ಪೈಪ್. ಆ ಸ್ಟ್ರಾ ಪೈಪ್ ಆಗಿತ್ತು ನೋಡಿ. ಮೆಟೀರಿಯಲ್ಸ್ ಎಲ್ಲ ಚೇಂಜ್ ಆಗಿದೆ, ಕೂಡ ಕಾನ್ಸೆಪ್ಟ್ ಗೊತ್ತಿತ್ತು. ಹೊಸ ನಾವೇನು ಕಂಡಿದ್ವಿ. ಇದು ಇನ್ನೊಂದು ಇಲ್ಲಿ ರಾವಣ, ದಶಕಂಡ ರಾವಣ ತನ್ನ ತಾಯಿಗೋಸ್ಕರ ಆತ್ಮಲಿಂಗ ತರೋದಕ್ಕೆ ಹೋಗ್ತಾನೆ. ಶಿವನನ್ನು ಕುರಿತು ತಪಸ್ಸು ಮಾಡ್ತಾನೆ. ಶಿವ ಪ್ರತ್ಯಕ್ಷ ಆಗಲ್ಲ. ಆ ಸಟ್ಟಿಗೆ ಅವನು ಇಡೀ ಕೈಲಾಸ ಎತ್ತಿದ ನೋಡಿ. ಇಡೀ ಕೈಲಾಸ ನೋಡಿ, ಶಿಲ್ಪಿ ಶಿವ ಪಾರ್ತಿ ಮೇಲಿದ್ದಾರೆ, ವಿಷ್ಣು ಲಕ್ಷ್ಮಿ ಬಲಗಡೆ, ಬ್ರಹ್ಮ ಸರಸ್ವತಿ ಎಡಗಡೆ ಇದ್ದಾರೆ. ತ್ರಿಮೂರ್ತಿ ಇದ್ದಾರೆ. ಇಲ್ಲಿ ನನಗೆ ಅಹಂಕಾರ ಬರುತ್ತೆ, ನಾನು ತ್ರಿಮೂರ್ತಿ ಎತ್ತಿದ್ದೀನಿ ಅಂತ. ಶಿವ ಆ ಬೆಟ್ಟ ತುಳಿತ ನೋಡಿ, ತುಳಿದ ಬಾರಕ್ಕೆ ಕಾಲು ಬೆಂಡ ಆಗಿದೆ ನೋಡಿ ರಾವಣ. ಅವ್ರ ಕಣ್ಣಿನ ಗುಡ್ಡೆ ಆಚೆ ಬರುತ್ತಿ ಮಾಡಿದ. ಆದರೂ ಪ್ರತ್ಯಕ್ಷ ಆಗಲ್ಲ ಶಿವ. ಆ ಸಿಟ್ಟಿಗೆ ರಾವಣ ಅವನ ಕತ್ತಿನ ತೆಗಿತಾನೆ ಆಚೆ ನೋಡಿ, ಕತ್ತಿ ತೆಗಿತಾನೆ. ಹೊಟ್ಟೆನೇ ಕುಯ್ಕೋತಾನೆ ಅವನು. ಅವನ ಕರುಳು ಆಚೆ ತೆಗಿತಾನೆ. ಅವನ 10 ತಲೆ ಇದೆಯಲ್ಲ, ಒಂದು ತಲೆ ಕಟ್ ಮಾಡಿ ಬುರುಡೆ ಮಾಡಿ ಆ ಕರುಳು ತೆಗೆದು ವೀಣೆ ಮಾಡ್ತಾನೆ, ರುದ್ರ ವೀಣೆ. ಅದರಲ್ಲಿ ಶಿವನ ಹಾಡನ್ನು ಅಷ್ಟು ತೋರಿಸ್ತಾನೆ. ಬಟ್ ಇಲ್ಲಿ ಕೈಲಾಸ ಎತ್ತಿರೋದು ತೋರಿಸ್ತಾನೆ. ಆಗ ಶಿವ ಪ್ರತ್ಯಕ್ಷ ಆಗಿ ಆತನಿಗೆ ಕೊಡ್ತಾರೆ. ಅದು ಕಥೆ ಗೋಕರ್ಣದಲ್ಲಿದೆ. ಇಲ್ಲಿ ಎತ್ತಿರೋದು ಮಾತ್ರ ತೋರಿಸ್ತಾರೆ ಕೈಲಾಸ. ಇದ್ರ ಮೇಲೆ ಕೂತಿದ್ದಾರೆ. ಶಿವನಿಗೆ ವಾಹನ ನಂದಿ, ಆದರೆ ಪಾರ್ವತಿ ವಾಹನ ಮುಂಗುಸಿ ಸಿಂಹ 2 ಇರ್ತವೆ. ಇಬ್ರು ಒಂದ್ರ ಮೇಲೆ ಕೂತಿದ್ದಾರೆ ನೋಡಿ. ನಂದಿಗೆ ಬಾಲ ಜಾಸ್ತಿ ಅಂತ ತೋರಿಸಿದ್ದಾರೆ. ಬಾಲ ಜಾಸ್ತಿ ಆದ್ರೆ ಬಾಲ ಮೇಲೆ ಹೋಗುತ್ತೆ ನೋಡಿ. ಆ ಕಾಲು ಸ್ವಲ್ಪ ಬೆಂಡ ಆಗಿದೆ. ಆ ಮುಖದಲ್ಲಿ ಕೋಪ ಇದೆ ನೋಡಿ. ಅದು ಶಿವನ ಮೇಲೆ ಸಿಟ್ಟಾಗಿದೆ. ಯಾಕಂದ್ರೆ ಶಿವ ಡಬಲ್ ರೈಡ್ ಮಾಡ್ತಿದ್ದಾರೆ, ಬಾಲ ಜಾಸ್ತಿ ಅಂತೇಳಿ ಸಿಟ್ಟಾದ ರೀತಿ ತೋರಿಸ್ತಾರೆ. ಅದು ಶಿವನಿಗೆ ಮಾತ್ರ ವಾಹನ, ಪಾರ್ವತಿಗಲ್ಲ. ಹಾಗೆ ನೋಡಿ ಮುಖದಲ್ಲಿ ಕೋಪ ತೋರಿಸ್ತಾರೆ. ಈ ದೇವಸ್ಥಾನ ಕಟ್ಟಿಸಿದ್ದು ಡಕಣಾಚಾರಿ ಶಿಲ್ಪಿಗಳು ಅಂತ ಹೇಳ್ತಾರೆ. ಬಟ್ ಅವರಿಬ್ಬರೇ ಅಲ್ಲ, 190 ವರ್ಷ ಕಟ್ಟಿದ್ದಾರೆ. 1000 ಜನ ಕೆಲಸ ಮಾಡಿದ್ದಾರೆ. 3 to 4 ಜನರೇಷನ್. ಅವ್ರ ಹೆಸರುಗಳು ಬರೆದಿದ್ದಾರೆ ನೋಡಿ. ನೋಡಿ ಮೊಬಣ್ಣನ ಮೊಬ ಅಂತ ಒಬ್ಬ ಶಿಲ್ಪಿ ಇದ್ದಾನೆ ನೋಡಿದು, ಮೊಬ ಅಂತ ಒಬ್ಬ ಇದ್ದಾನೆ ನೋಡಿ. ಕಬಜನ ಮಗ ಬದುಗಿ ಅಂತ ಒಬ್ಬ ಬರ್ತಾನೆ. ನೀವು ಬೇಲೂರಿಗೆ ಹೋದರೆ ನಾಗೋಜ, ದಾಸೋಜ, ಮಲ್ಲಿತಮ್ಮ, ಕಲ್ಲಣ 1000 ಜನ ಕೆಲಸ ಮಾಡಿದ್ದಾರೆ ಶಿಲ್ಪಿಗಳು. ಮೂಲ ಶಿಲ್ಪಿಗಳು ಇವರು. ಬಟ್ ಡಕಣಾಚಾರಿ ಕಾಂಟ್ರಾಕ್ಟ್ ಇಲ್ಲ. ಅವ್ರ ಕೈ ಕೆಳಗಡೆ ಈ ಥರ 1000 ಜನ ವರ್ಕರ್ ಕೆಲಸ ಮಾಡಿದ್ದಾರೆ. ಬಟ್ ಎಲ್ಲರ ಹೆಸರು ಬರೆದಿಲ್ಲ, ಕೆಲವರು ಮಾತ್ರ ಹೆಸರುಗಳನ್ನ ಬರ್ಕೊಂಡು ನೋಡಿ. ಕೆಲವು ಬರೆದಿರೋ ಅಳಿಸೋಗಿದ್ರು. ಹಳೆಗನ್ನಡದಲ್ಲಿದೆ ಇವೆಲ್ಲ ಹೆಸರು. ಆಗಿನ ಕಾಲ ಕನ್ನಡ ಈ ಥರ ಬಂದು ನೋಡ್ರಿ, ಮಸ್ತ್ ಐತಿ. ಹಿಸ್ಟ್ರಿ ತಿಳ್ಕೊರಿ. ಖರೆಗೂ ಭಾಳ ರಿಚ್ ಹಿಸ್ಟ್ರಿ ಐತಿ. ಡೆಫಿನೆಟ್ಲಿ ಬಂದು ತಿಳ್ಕೊಬೇಕು ನೀವು ಇದೆಲ್ಲ. ಹೆಂಗಿತ್ತು ನೋಡ್ರಿ ಅವಾಗ, ಎಷ್ಟು ಅವ್ರದ್ದು ಇಮ್ಯಾಜಿನೇಷನ್ ನೋಡ್ಬೇಕು, ಅವ್ರ ಥಿಂಕಿಂಗ್ ನೋಡ್ಬೇಕು, ಎಷ್ಟು ಫಾರ್ವರ್ಡ್ ಇದ್ರು ಅಂತ ಹೇಳಿ ನಾವೆಲ್ಲ ಈಗ ಅನ್ಸತ್ತೆ ನಮಗೆ ಎಲ್ಲ ಈಗ ಕಂಡಿಡಿದೀವಿ ಅಂತ. ಅವಾಗ ಅವರೆಲ್ಲ ಅವ್ರು ನೋಡ್ಕೊಂಡಿದ್ರಲ್ಲ. ಸೊ ಎಲ್ಲ ಕೆತ್ತಾಕ ನೋಡ್ರಿ, ಎಲ್ಲ ಕಿತ್ತು ಬೆಳೆಸ್ಯಾರ. ನಾವು ಒಂದ್ರೆ ಮೂರ್ತಿ ಚಲೋ ಅದಾವೆ, ಎಲ್ಲ ಹಾಳು ಮಾಡ್ರಿ. ಈ ಕಿಲ್ಜಿ ಬಂದು ಎಲ್ಲಕ್ಕೆ ಹಾಳು ಮಾಡೋಗ್ಯಾರ. ಇದೇನು ನೀವು ನೋಡ್ತಿರಲ್ಲ, ಇಲ್ಲೇನು ನೀವು ಪ್ರತಿಯೊಂದೇನು ಕಲ್ಲು ನೋಡತ್ತಿರಲ್ಲ, ಪ್ರತಿಯೊಂದ್ರೊಳಗೆ ನಿಮ್ಗೆ ಒಂದು ಸ್ಟೋರಿ ಕೇಳಕ್ಕೆ ಸಿಗುತ್ತೆ. ಪ್ರತಿಯೊಂದ್ರೊಳಗೆ ಒಂದು ಸ್ಟೋರಿ ಐತಿ. ಸೊ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವು ಬರೀ ಜಸ್ಟ್ ಗುಡಿಗಳು ನಮ್ಮ ಬರೀ ಗುಡಿಗೆ ಅಂತಿರಲಿಲ್ಲ, ಒಂದು ಎಜುಕೇಷನ್ ಪರ್ಪಸ್ ಇದ್ದು. ಸೊ ನೀವು ಬಂದಿದ್ದು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಏನೆಲ್ಲ ಹಿಸ್ಟ್ರಿ ಇತ್ತಪ್ಪ, ಏನೆಲ್ಲ ಅವ್ರು ನಮಗೆ ಹೇಳಕ್ಕೆ ಟ್ರೈ ಮಾಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಂದು ಸುಮ್ಮ ಹಂಗೆ ನೋಡೋಕೆ ಹೋಗ್ಬೇಡ್ರಿ, ಗೈಡ್ ಮಾಡ್ರಿ. ಅವಾಗ ನಿಮ್ಮದು ಇನ್ಫಾರ್ಮೇಷನ್ ಗೊತ್ತಿಲ್ಲ, ಅವಾಗ ನಿಮಗೆ ಪ್ಲೇಸ್ ಮಹತ್ವ ಗೊತ್ತಾಗುತ್ತೆ, ಏನಿತ್ತಪ್ಪ ಏನಿಲ್ಲ ಅಂತೇಳಿ. ಸುಮ್ಮನೆ ಹಿಂಗೆ ಬಂದು ನೋಡಿ ಹೋದಂದ್ರೆ ನಿಮಗೆ ಏನು ಇಂಟ್ರೆಸ್ಟ್ ಅನ್ಸೋದಿಲ್ಲ, ನೀವೇನು ಮಜಾ ಅನ್ಸೋದು. ಸುಮ್ಮನೆ ನೋಡ್ತೀರಿ, ಬರ್ತೀರಿ, ಹೋಗ್ತೀರಿ, ಕಲಾಸ್. ಬಟ್ ಅದ್ರ ಮಹತ್ವ ನಿಮ್ಗೆ ಗೊತ್ತಾಗಬೇಕಪ್ಪ ಅಂತಂದ್ರೆ ಗೈಡ್ ಮಾಡ್ಬೇಕ್ರಿ ನೀವು, ಅವಾಗ ಗೊತ್ತಾಗುತ್ತೆ. ಪ್ರತಿಯೊಂದರ ಗೈಡ್ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮ್ಗೆ, ಇವೆಲ್ಲ ಏನಂದಾವು ಏನಿಲ್ಲ, ಅವಾಗ ನಿಮ್ಗೆ ಗೊತ್ತಾಗತ್ತೆ. ನೋಡಿ ಸರ್ಪದ ಅದು ನೋಡ್ರಿ, ಫುಲ್ ಎಷ್ಟು ಡಿಟೇಲ್ ಐತಿ. ನಾಗದೇವತೆ ನೋಡ್ರಿ ಹೆಂಗದಾವ. ಎಲ್ಲ ಬಿಚ್ಚಿ ಎಲ್ಲ ಫಿಟ್ಟಿಂಗ್ ಸಿಸ್ಟಮ್ಸ್. ಇದು ಫುಲ್ ಹೆಂಗಿತ್ತು ರೀ ಹೇಳಿದ್ರೆ ಗೈಡ್ ಎಲ್ಲದು ಮ್ಯಾಗಿನ ಎಲ್ಲ ಹುಚ್ಚು ಮತ್ತೆ ರೀಫಿಟ್ ಮಾಡ್ಬೋದು. ಆ ರೀತಿ ಕಟ್ಟಿದ್ದು ಎಲ್ಲ ಗ್ಯಾಪ್. ಹಾಂ ಒಳಗೆ ಎಲ್ಲ ರೀಫಿಟ್ ಮಾಡ್ಬೋದು. ಇಂಟರ್ಲಾಕ್ ಸಿಸ್ಟಮ್ ನೋಡ್ರಿ, ಇಮೇಜಿನ್ ಮಾಡ್ಕೊಳ್ಳಿ ಅವಾಗಿನ ಟೆಕ್ನಾಲಜಿ ಹೆಂಗೆ, ಎಲ್ಲ ಆರ್ಕಿಟೆಕ್ಚರ್ ಹೆಂಗಿತ್ತು ವಿಚಾರ ಮಾಡ್ರಿ. ನೋಡ್ರಿ ಎಲ್ಲ ಹೆಂಗದಾವ. ಸೊ ಟೋಟಲ್ ಆಗಿ 4 ಜನರೇಷನ್ ಕಟ್ಟಿದ್ರದ್ದು, ಒಂದೇ ಇದಕ್ಕೆ ಜನರೇಷನ್ ಕಟ್ಟಿದಲ್ಲ. ಇಷ್ಟು ಇನ್ನೂ ಆದ್ರೂ ಕಂಪ್ಲೀಟ್ ಆಗಿಲ್ಲ. ಎಷ್ಟು ದಿವಸ
190 ವರ್ಷ 190 ವರ್ಷದಿಂದ 190 ವರ್ಷದಿಂದ ನಡೆದೈತಿ. ಬಟ್ ಇನ್ನೂ ಇನ್ಕಂಪ್ಲೀಟ್ ಇತ್ತದು, ಇನ್ನೂ ಒಂದೊಂದು ಕಡೆ ಕಂಪ್ಲೀಟ್ ಆಗಿಲ್ಲ. ಸೊ ಟೋಟಲ್ 4 ಜನರೇಷನ್ ನೀವು ನೋಡ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ ಆಗಾಗ ಬಂದೈತಿ, ಇಲ್ಲಿ ಬಿಟ್ಟಾರೆ. ಓಕೆ, ಇಲ್ಲ ಇನ್ಕಂಪ್ಲೀಟ್ ಐತದ, ಇಷ್ಟು ಬಿಟ್ಟಿದೈತಿ. ಇಲ್ಲಿ ನೋಡ್ರಿ, ಅಲ್ಲಿ ಐತಿ, ಇಲ್ಲಿ ಇನ್ಕಂಪ್ಲೀಟ್ ಐತಿ. ಸೊ ಟೋಟಲ್ 4 ಜನರೇಷನ್ ಕೂಡಿದು ಮಾಡಿದ್ದು. ಇಲ್ಲಿ ನೋಡ್ರಿ, ಇಲ್ಲಿ ಅರ್ಧ ಕೆತ್ತನೆ ಆಗೈತಿ, ಇಲ್ಲಿ ಕೆತ್ತನೆ ಆಗಿಲ್ಲ. ಸೊ ಇನ್ನೂ ಇನ್ಕಂಪ್ಲೀಟ್ ಇದ್ದದು. ಫುಲ್ ಮಾಡಿದ್ರು ಅಂದ್ರೆ ಎಷ್ಟು ಆಗ್ತಿರ್ತೀನಿ ಅಷ್ಟರೊಳಗೆ ಏನು ಮಾಡಿದ್ರೆ ಬಂದು ಕೆಲ್ಸಿ ಬಂದೆಲ್ಲ ಡಿಸ್ಟ್ರಾಯ್ ಮಾಡೋದ. ಇಲ್ಲಾಂದ್ರೆ ಇನ್ನೂ ಹೆಂಗೆ ಕಟ್ತಿದ್ರು ಏನೋ ಅನಿಸುತ್ತೆ. ನಮ್ಮ ಪ್ರವೀಣ್ ಇಲ್ಲೇ ಬಂದು ಒಂದು ಸ್ವಲ್ಪ ಕಲ್ಲು ಕೆತ್ತನೆ ಯಾಕೆ ಭಾಳ ತಲೆ ಕೆಡ್ಸ್ಕೊಂಡಾನೆ. ಏನು ಕೆತ್ತಾನ ಇಲ್ಲ ಖರೆ ಅಲ್ಲ ದೋಸ್ತ, 19 ವರ್ಷ ಅವಾಗಿಂದಂದ್ರೆ ಇನ್ನೂ ಇರುತ್ತಪ್ಪ. ಹೆಂಗೆ ಅಂತೀನಿ ನಾನು. ನೋಡ್ರಿ, ಇನ್ನೂ ಏನಂದ್ರೆ ಇನ್ನೂ ಚಲೋ ಆಗತ್ತೆ. ಬಟ್ ಎಲ್ಲ ಬಂದು ದಾಳಿ ಮಾಡಿ ಹೋದ್ರೆ ನೋಡ್ರಿ, ಒಂದೊಂದು ಆರ್ಕಿಟೆಕ್ಚರ್ ನೋಡ್ರಿ ಹೆಂಗೆ ಅದಾವು ನೋಡ್ರಿ, ಎಷ್ಟು ಡಿಟೇಲಿಂಗ್ ಅದ ನೋಡ್ರಿ. ಇವು ಚಂದ ಅಲ್ಲ, ತೋರಿಸ್ದೇನೆ ಮತ್ತು ತೋರಿಸಿಲ್ಲ. ಇವು ತೋರಿಸಿಲ್ಲ ನೋಡ್ರಿ, ಎಷ್ಟು ಮಸ್ತ್ ಇವು ಚಂದ ಅದಾವ ಎಲ್ಲಾರ್ಕಿಂತ. ಶಿವ ಎರಡು ಶಿವಾನೇ ಅದಾವ, ಇವೇ ಚಂದ ಅಲ್ಲ ಎಲ್ಲಾರ್ಕಿಂತ. ಹೆಂಗೈತಿ ಎಷ್ಟು ತೋರಿಸಿದ್ರೆ ನಿಮ್ಗೆ ಕಡಿಮೆನೇ ಇದು ಫುಲ್ ಕವರ್ ಮಾಡೋಕೆ ಹೋಗಲ್ಲ, ನಿಮಗೆ ಹೇಳೋಕೆ ಹೋಗಲ್ಲ ಹೆಂಗೈತಿ ಏನೈತಿ ಅಂತೇಳಿ. ನೀವು ಬರ್ಬೇಕಿಲ್ಲಿ ಬಂದು ನೋಡ್ಬೋದು. ಇಲ್ಲೊಂದು ನಂದಿ ಐತಿ. ಓಕೆ, ಸೊ ಇಲ್ಲೊಂದು ನಂದಿ ಐತಿ. ಸೊ ಅಷ್ಟು ದೊಡ್ಡದೈತಿ ನೋಡ್ರಿ, ನಂದಿ ತೋರಿಸಿನಂತೆ ನೋಡ್ರಿ, ಅಷ್ಟು ದೊಡ್ಡದೈತಿ. ಸೊ ಟೋಟಲ್ ಇಂಥವು 9 ಅದಾವ ಅಂತ. ನಮ್ಮ ಇಂಡಿಯಾದಾಗ 9 ಅದಾವು. ಅದ್ರೊಳಗೆ ಇದು 5ನೇದು 4ನೇದು ಅತಿ ದೊಡ್ಡವಾದ ನಂದಿ ಅಂತ. ಸೊ ಇಲ್ಲಿ ಐತಿ, ಇದು ದೊಡ್ಡದೈತಿ. ಅದು ಕಂಪೇರ್ ಮಾಡಿದ್ರೆ ಸ್ವಲ್ಪ ಸಣ್ಣದೈತಿ. ಅದ್ರ ಹೆಂಗೆ ನೋಡೋದು, ಅದ್ರ ಜೊತೆ ಹೆಂಗೆ ನೋಡ್ರಿ ಹೆಂಗೆ ಅಲಂಕಾರ ಮಾಡ್ರೆ, ಎಷ್ಟು ಡಿಟೇಲಿಂಗ್ ಐತಿ ಅಷ್ಟೊಂದ್ಸಲ ನೋಡ್ರಿ. ಎಷ್ಟು ದೊಡ್ಡದೈತಿ ನೋಡ್ರಿ ಅದು ನಂದಿ. ಆ ಡಿಸೈನ್ ನೋಡ್ರಿ ಹೆಂಗೆ ಮಾಡ್ರಿ, ಅಲಂಕಾರ ನೋಡ್ರಿ ಎಷ್ಟು ಮಾರಿ ಮಾಡ್ಯಾರ, ಎಷ್ಟು ಡಿಟೇಲಿಂಗ್ ಅದ ನೋಡ್ರಿ. ಇಲ್ಲಿ ನೋಡ್ರಿ, ಝೂಮ್ ಮಾಡಿ ತೋರಿಸ್ತೀನಿ. ಇದು ನೋಡ್ರಿ ಎಷ್ಟು ಡಿಟೇಲಾಗಿ ಕೆತ್ತನೆ ಮಾಡ್ರಿ ಅಂತ ನೋಡ್ರಿ. ಹಾಳು ಅದು ಎಲ್ಲ ಏನೇನೋ ಬರ್ದು ಹೋಗ್ಯಾವ, ಎಲ್ಲ ಹಾಳು ಮಾಡಿಬಿಟ್ರೆ ನೋಡ್ರಿ ಇಲ್ಲಿ ಹೆಂಗೆ ಬರ್ತಾರೆ. ಸೊ ಇದೆಲ್ಲ ನಮ್ಮ ಮಂದಿನೇ ಮಾಡಿದ್ದೆವು, ಇಲ್ಲೇ ಲೋಕಲೇಟ್ ಮಾಡಿದ್ವಿ ಎಲ್ಲ ಅಡಿಸಿಬಿಟ್ರೆ. ಹೇಳ್ರಪ್ಪ, ನಮ್ದು ತಿರ್ಲಿ ಮುಗೀತು, ಬಿಡು ಮುಗಿಸ್ಕೊಂಡಿರಿ. ನೆಕ್ಸ್ಟ್ ಈಗ ಹೊಂಟೇವಿ ಬೇಲೂರು ಹೊಂಟೇವಿ. ಎಷ್ಟೈತಿ ಇಲ್ಲಿಂದ? ಇಲ್ಲಿಂದ ಒಂದು 20 ಕಿಲೋಮೀಟರ್ಸ್, ಒಂದು 20 ಕಿಲೋಮೀಟರ್ಸ್ ಐತಿ. 20 ಆಗ್ಬೋದು. 20 ಕಿಲೋಮೀಟರ್ಸ್ ಅಂದ್ರೆ ಎಷ್ಟು 20 ನಿಮಿಷ ಆಗತ್ತೆ ರೀ. ನಾವು ಹೋಗೋಣ ಒಂದು ಅರ್ಧ ತಾಸು ಅನ್ಕೋರಿ, ಅರ್ಧ ತಾಸು ಆರಾಮ್ ಹೋಗ್ತೀವಿ. F1 ರೇಸ್ ಇದರಿ ಪ್ರೊಫೆಷನಲ್ ಬೈಕರ್ ಅದನ್ರಿ, ಬೈಕರ್ ಅದನ ಮನುಷ್ಯ. ಅವ್ನಿಗೆ ಒಟ್ಟ ಬೈಬಾರ್ದು ನೋಡ್ರಿ, ಯಾರೋ ನೀವು ಸ್ಲೋ ಹೊಡಿತೀವಿ ಅಂತೇಳಿ ಬೈದಪ್ಪ 10 ನಿಮಿಷ ಮುಟ್ಟಿಸ್ತಾನೆ. 50 ಹೊಡಿತಿರ್ತಾನೆ. ನೀವೇನ್ರಿ ಅಂದ್ರಿ ಅವನಿಗೆ ಸ್ಲೋ ಯಾಕೆ ಹೊಡಿತೀವೋ ಫಾಸ್ಟ್ ಬರೋ ಅಂದ್ರೆ ಒಂದು 100 ದಾಟಿಸ್ತಾನೆ ನೋಡ್ರಿ. ಏನು ಹೊಡೆದ್ರಿಪ್ಪ ಎಲ್ಲ ಬಾಯಿಗೆ ಬಂದಿದ್ದೆ. ಬೈದು ನಾವು ಇಟ್ಟಾಗ ಸ್ಲೋ ಹೊಂಟೇವ ತಂದೀವಿ ಅಷ್ಟೇ ರೀ. ಹೇಳಿದ್ರ ಮೂವತ್ತು ಹೋಗ್ಬಿಟ್ರಪ್ಪ. ಭಾಳ ಸಿಟ್ಟು ಮಾಡ್ಕೊತಾನೆ ಹುಡುಗಿ ನಮ್ದು. ಮನ್ಸು ಮ್ಯಾಗ ತೊಗೊಂಡ್ಬಿಡ್ತಾನ ಭಾಳ. ನೋಡ್ರಪ್ಪ, ಇಲ್ಲಿ ಕಬ್ಬನಲ್ಲಿ ಕುಡಿಯೋಣ. ಇದೇನೋ ಹೊಸ ಒಂದು ಎಲೆ ಐತ್ರಪ್ಪ, ದೊಡ್ಡ ಪತ್ರ ಅಂತಾರಂತೆ. ಅದರಲ್ಲಿ ನೆಗಡಿ ಗಿಡಿ ಬರೋದಿಲ್ಲ ಅಂತ, ಅದು ಹಾಕೊಡ್ತಾರಂತೆ. ಮಸ್ತ್ ಫುಲ್ ಫ್ರೆಶ್ ಅಂತೆ. ನೆಲ್ಲಿಕಾಯಿ ಹಾಕ್ಯಾರ. ಎಷ್ಟು ಡಿಫ್ರೆಂಟ್ ಚಲೋದಲ್ಲಿ ಏನು ಮಾಡ್ತೀರಿ, ಜಗಳ ಮಾಡತ್ತಾರ. ನೋಡ್ರಪ್ಪ, ಒಂದು ಸ್ವಲ್ಪ ಕಲ್ಲಂಗಡಿ ತಿಂದ್ವಿ, ಒಂದು ಕಬ್ನಲ್ಲಿ ಕುಡಿದ್ವಿ, ಸ್ವಲ್ಪ ಹೊಟ್ಟೆ ಶಾಂತ ತೆಗೆದೋಸ್ತೆ. ನಮ್ಮ ಪ್ರವೀಣ್ ನೆಲ್ಲಿಕಾಯಿ ತೊಗೊಂಡ ನೋಡ್ರಿ. ಅವನು ಸ್ವಲ್ಪ ಚಟನಿ ಬೇರೆ ಅದಾವ್ರಿ, ಚಟನಿ ಬೇರೆ ಅದಾವ ಸ್ವಲ್ಪ. ಏನೈತಿ ಯಾರಿಗೆ ಗೊತ್ತವ್ರು. ನಮ್ಮ ನೋಡ್ರಿ ಯಾಪ್ರಿ ಹೆಲ್ಮೆಟ್ ಹಾಕಿ ಇವತ್ತು ಸಿರನು ಬರಕ್ ಕಡಿಲ್ಲಲ್ಲ. ಅಗಳದು ಜಗಳ ಆಗತ್ತೈತಲ್ರಿ, ಅದು ಇದ್ರ ದೋಸ್ತ ಅದು. ಅದಾ ಮೂರ್ತಿ ಇದೆ. ಆ ಮೂರ್ತಿ ತೊಗೊಳಕ್ ಹೋಗ್ಯಾರ್ರಿ. ಅದು ಒಂದು ಸ್ವಲ್ಪ ಮೊದಲೇ ಒಂದು ಸ್ವಲ್ಪ ಡ್ಯಾಮೇಜ್ ಅದ. ಇವ್ರು ಮುಟ್ಟಟ್ಲೆ ಅದು ಮುರಿದು ಬಿಟ್ಟದ್ರಿ. ಅದು ಮುರ್ಯಾಣ ಮೊದಲೇ 100 ರೂಪಾಯಿ ರೇಟ್ ಹಾಕಿ ಮುರ್ಯಾಣ ಅಂತ 1000 ರೂಪಾಯಿ ಕೊಡೋದು ಗಂಟೆ ಬಿದ್ದಾವ್ರಿ. ಅದಂತ ಅವ್ರು ಕರ್ನಾಟಕದ ಮಂದಿನೇ ಚಲೋ ಇರಂಗ ಪಾಪ ಅವ್ರು ಬೇರೆ ಕಡೆಯಿಂದ ಬಂದ, ಮುಂಬೈದಿಂದ ಬಂದಾರ, ಮಹಾರಾಷ್ಟ್ರದಿಂದ ಬಂದಾರ. ಕರ್ನಾಟಕದ ಮಂದಿನೇ ಬರೋದ್ರಿಲ್ಲ, ಸುಮಾರದ ಅನ್ನೋ ಥರ ದಯಮಾಡಿ ವ್ಯಾಪಾರ ಮಾಡೋರು ಯಾರಿರಲ್ಲ, ಇಂಥದ್ದು ಕಾರ್ಬಾರ್ ಕೆಲಸ ಮಾಡಬೇಡ್ರಿ. ಹೇಳಿದ್ರು ನಾವ್ರಿ, ಎಲ್ಲ ಕರ್ನಾಟಕ ಮಂದಿ ಹಂಗೆ ಇರೋದಿಲ್ಲ, ಇವ್ರು ಹಿಂಗಿರ್ತಾರ ತಂದೇವ್ ನಾವು. ಏನ್ರಿಪ್ಪ ಇದು ಬಿತ್ತು ನೋಡ್ರಿ ಹೆಲ್ಮೆಟ್ ಒಳಗೊಂದು. ಹೆಲ್ಮೆಟ್ ಹೋಗಿತ್ತು ನೋಡ್ರಪ್ಪ, ಅದು ಇರೋದು ಹೆಲ್ಮೆಟ್ ಆಗೋದು. ಬಂದಿರಪ್ಪ, ಫೈನಲಿ ಬೇಲೂರಿಗೆ ಬಂದೇವಿ. ಒಂದು 15 ನಿಮಿಷ ಆಯ್ತು ಅಷ್ಟೇ, 15-20 ನಿಮಿಷ ಆಗುತ್ತೆ. ಟೆಂಪಲ್ ಮಸ್ತ್ ಐತ್ರಿ ನೋಡತ್ತಿರ್ಬೋದು. ಯಾವ ಟೆಂಪಲ್ ಐತೆ ಅಂತೇಳಿ ಜಬರ್ದಸ್ತ್ ಐತೆ. ನೀವು ಒಳಗೆ ಮೂರ್ತಿ ನೋಡಿದ್ರಲ್ಲ, ಚನ್ನಕೇಶ್ವರದ ಅವತಾರ ಅಂತ ವಿಷ್ಣುದ್ರಿ. ಇದು ಎಷ್ಟು ದೊಡ್ಡದೈತಲ್ಲ ಮೂರ್ತಿ.